स्वागत है आपका आई टुडे न्यूज में। सिंदगी क्षेत्र में तहसील और ग्राम पंचायत चुनाव को लेकर एक अहम विचार गोष्ठी आयोजित की गई। 8 मार्च को तहसील, जिला और राज्य स्तर की सलाहकार समिति के नेताओं, वरिष्ठ पदाधिकारियों और कार्यकर्ताओं के सहयोग से एक विशेष वर्कशॉप कम सेमिनार आयोजित किया गया। इस कार्यक्रम का मुख्य उद्देश्य ग्रामीण स्तर पर सरकार द्वारा लागू की गई विभिन्न योजनाओं, विकास कार्यों और पार्टी के ध्येय उद्देश्यों की विस्तृत जानकारी देना था। इस अवसर पर कांग्रेस जिला अध्यक्ष MS लोनी ने संबोधित करते हुए कहा कि आने वाले पंचायत चुनाव बेहद महत्वपूर्ण है, इसलिए सिंदगी क्षेत्र के सभी कार्यकर्ता इस विचार संगोष्ठी में अनिवार्य रूप से भाग लें और संगठन को मजबूत करने में अपनी सक्रिय भूमिका निभाएं। उन्होंने आगे कहा कि ग्रास रूट लेवल पर सरकार की योजनाओं की सही जानकारी जनता तक पहुंचाना ही पार्टी का मुख्य लक्ष्य है, ताकि अधिक से अधिक लोग इन योजनाओं का लाभ उठा सकें। कार्यक्रम में बड़ी संख्या में पार्टी पदाधिकारी और कार्यकर्ता उपस्थित। ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರಾದ ದರ್ಬಾರ್ ಮುದ್ದೆಯವರಿಗೆ ನಾನು ಈ ಸಿಂದಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪೂಜಾರಿ ಸರ್ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಎಕ್ಸ್ ಸರ್ವಿಸ್ಮನ್ ಜಿಲ್ಲಾ ಅಧ್ಯಕ್ಷರಾದ ವಿದ್ಯಾಧರ್ ಪಾಟೀಲ್ ಅವರಿಗೆ ನಾನು ಈ ಕಾರ್ಯಕ್ರಮ ಗದಗ ಎಕ್ಸ್ ಸರ್ವಿಸ್ಮನ್ ಜಿಲ್ಲಾ ಅಧ್ಯಕ್ಷರಾದ ಶಿವಯೋಗಿ ಅವರಿಗೆ ಸ್ವಾಗತ ಮಾಡ್ತೇನೆ। ಅದೇ ರೀತಿ ಸಿಂದಗಿ ಪ್ರಚಾರ ಸಮಿತಿ ಬ್ಲಾಕ್ ಅಧ್ಯಕ್ಷರು ಕಾಂಗ್ರೆಸ್ ವಿಚಾರ ಸಮಿತಿ ವತಿಯಿಂದ ರಾಜ್ಯ ಮುಖ್ಯ ಸಂಯೋಜಕರಾದಂಥ ಶ್ರೀಯುತ ಶರಣಪ್ಪಣ್ಣ ಕುಟುಂಬದವರು, ಸಂಯೋಜಕರಾದಂಥ ಶ್ರೀಯುತ ಮಹಾಬಲೇಶ್ವರ GS ಅವರು ಸಿಂದಗಿ ಪಟ್ಟಣಕ್ಕೆ ಆಗಮಿಸಿ ತಮ್ಮನ್ನು ಉದ್ದೇಶಿಸಿ ಇವತ್ತಿನ ಕಾರ್ಯಕ್ರಮಗಳು ಮತ್ತು ದಿನಾಂಕ 8ರಂದು ನಡೀತಕ್ಕಂಥ ತರಬೇತಿ ಶಿಬಿರದ ಕುರಿತು ಮಾತನಾಡ್ತಕ್ಕಂಥ ಈ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಜಿಲ್ಲಾ ವಿಚಾರ ಸಮಿತಿ ಅಧ್ಯಕ್ಷರಾದಂಥ ಶ್ರೀಯುತ ಮುದ್ದೆಯವರಿಗೆ, ಇಲ್ಲಿ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಆತ್ಮೀಯರಾದ ಶ್ರೀಯುತ ಪೂಜಾರಿ ಸರ್ ಅವರಿಗೆ, ನಮ್ಮ ಮಾಜಿ ಸೈನಿಕ ಸಮಿತಿಯ ಅಧ್ಯಕ್ಷರಾದಂಥ ವಿದ್ಯಾಧರ್ ಪಾಟೀಲ್ ಅವರಿಗೆ ಮತ್ತು ಗದಗ ಬೇಕಾಗಿರುವ ಶ್ರೀಯುತ ಮೆಡ್ಡಿಕಾಯಿ ಅವರೇ, ಮುಲ್ಲಾ ಅವರೇ, ಇರತಕ್ಕಂಥ ನಮ್ಮ ಪಕ್ಷದ ಪದಾಧಿಕಾರಿಗಳ ಮಿತ್ರರೇ, ಮಾಧ್ಯಮ ಮಿತ್ರರೇ, ಈಗಾಗಲೇ ತಮ್ಮ ತಿಳಿದಾಗೆ ಮಾರ್ಚ್ 8ನೇ ತಾರೀಕು ದಿವಸ ಕರ್ನಾಟಕ ಪ್ರದೇಶ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಮಾಜಿ ಸಚಿವರು ಆದ ವಿನಯ್ ಸ್ವರ್ಕೆ ಸಾಹೇಬರ ನೇತೃತ್ವದಲ್ಲಿ ವಿಜಯಪುರದಲ್ಲಿ ಒಂದು ತರಬೇತಿ ಕಾರ್ಯಕ್ರಮವನ್ನು ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದೇವೆ। ಇದರಲ್ಲಿ ಎಲ್ಲ 17 ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ 17 ಬ್ಲಾಕ್ ಕಾಂಗ್ರೆಸ್ ಘಟಕದ ಪ್ರತಿಯೊಂದು ಮುಂಚೂಣಿ ಘಟಕಗಳ ಅಧ್ಯಕ್ಷರು ಹಾಗೂ ಅದರ ಪದಾಧಿಕಾರಿಗಳು, ವಿಶೇಷವಾಗಿ ಪ್ರಚಾರ ಸಮಿತಿ ಎಲ್ಲ 17 ಬ್ಲಾಕ್ ಕಾಂಗ್ರೆಸ್ನ ಪ್ರಚಾರ ಸಮಿತಿಯ ಅಧ್ಯಕ್ಷರು, ಅದರ ಪದಾಧಿಕಾರಿಗಳು ಅಷ್ಟೇ ಅಲ್ಲ, ಜಿಲ್ಲಾ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿರ್ಬೋದು ಅಥವಾ ಇನ್ನಿತರ ಯಾವ ಮುಂಚೂಣಿ ಘಟಕದ ಅಧ್ಯಕ್ಷರಾಗಿರ್ಬೋದು, ಅದರ ಪದಾಧಿಕಾರಿಗಳಾಗಿರ್ಬೋದು, ಇವರು ಎಲ್ಲರಿಗೆ ಒಂದು ಪಕ್ಷದ ಕುರಿತು ತರಬೇತಿಯನ್ನು ಕೊಡಬೇಕು ಅಂತಕ್ಕಂಥ ವಿಚಾರದಿಂದ, ಯಾಕಂದರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷ ಎಷ್ಟು ಗಟ್ಟಿಮುಟ್ಟುವಾದಂಥ ಕೆಲಸವನ್ನು ಮಾಡುತ್ತದೆ, ಅದಕ್ಕೆ ಪರ್ಯಾಯವಾಗಿ ಪ್ರಚಾರ ಸಮಿತಿಯೂ ಸಹ ಅಷ್ಟೇ ಒಂದು ಭದ್ರವಾದಂಥ ಕೆಲಸ ಮಾಡಬೇಕು। ಏನು ಅದರ ಕೆಲಸ ಅಂದರೆ, ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳೇನು, ಕಾಂಗ್ರೆಸ್ ಸರ್ಕಾರ ಬಂದಾಗ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಜನರಿಗಾಗಿ, ಬಡವರಿಗಾಗಿ, ದೀನದಲಿತರಿಗಾಗಿ, ಅಲ್ಪಸಂಖ್ಯಾತರಿಗಾಗಿ ಏನು ಕಾರ್ಯಕ್ರಮಗಳನ್ನು ಕೊಟ್ಟಿತ್ತು, ಇವುಗಳ ಪರಿಪೂರ್ಣ ಜ್ಞಾನ ನಮ್ಮ ಕಾರ್ಯಕರ್ತರಿಗೆ ಮುಖ್ಯವಾಗಿ ಇರಬೇಕಾಗ್ತದೆ। ಕಾರ್ಯಕರ್ತರಂದರೆ ಪಕ್ಷದ ಜೀವಾಳುಗಳು। ಒಂದು ಮರ ಬೆಳೆದು ನಿಲ್ಲಬೇಕಾದ್ರೆ ಬೇರುಗಳು ಅದಕ್ಕೆ ಹೆಂಗೆ ಜೀವಾಳ ಇರ್ತೈತಿ, ನಮ್ಮ ಕಾರ್ಯಕರ್ತರೇ ನಮ್ಮ ಪಕ್ಷದ ಜೀವಾಳುಗಳು। ಅವರಿಗೆ ನಮ್ಮ ಪಕ್ಷದ ಸಂಪೂರ್ಣ ತತ್ವ ಸಿದ್ಧಾಂತಗಳೇನಿದಾವೆ ಅಥವಾ ಸರ್ಕಾರ ಬಂದಾಗ ನಮ್ಮ ಜನಪರವಾದಂಥ ಕೆಲಸಗಳನ್ನು
ಇವತ್ತು ಈ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಕನಸನ್ನು ಕಂಡು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟರು, ಆ ನಿಟ್ಟಿನಲ್ಲಿ ಪಕ್ಷ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಇದನ್ನು ತಿಳಿಸಿಕೊಡ್ತಕ್ಕಂಥ ಒಂದು ಕಾರ್ಯಾಗಾರ. ಇದರಲ್ಲಿ ಅನೇಕ ಜನ ರಾಜ್ಯದಿಂದ ಬಂದು ಉಪನ್ಯಾಸಕರಾಗಿ ಮಾತನಾಡಿದ್ರೆ, ನಮ್ಮ ಜಿಲ್ಲೆಯ ಇರುವರು ಸಚಿವರು ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರಾಗಿರ್ಬೋದು, ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸಾಹೇಬರಾಗಿರ್ಬೋದು, ಅದರ ಜೊತೆಗೆ ನಮ್ಮ ಜಿಲ್ಲೆಯ ಶಾಸಕ ಮಿತ್ರರು ಇವತ್ತು ಈ ಭಾಗದಿಂದ ಸನ್ಮಾನ್ಯ ಶ್ರೀ ಅಶೋಕ್ ಮನ್ಗುಳಿ ಅವರು, ಇಂಡಿ ಭಾಗದಿಂದ ಯಶವಂತರಾಯ್ ಗೌಡರು, ಕಟಕ್ದೊಂಡವರು, ಅಪ್ಪಾಜಿ ನಾಡಗೌಡರು ಎಲ್ಲರೂ ಒಂದು ಕೂಡಿ ಈ ಒಂದು ಕಾರ್ಯಾಗಾರವನ್ನು ನಡೆಸಿಕೊಡ್ಬೇಕು. ಇದರ ಮುಖ್ಯ ಉದ್ದೇಶ ಮುಂಬರುವ ದಿನಗಳಲ್ಲಿ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತವೆ. ಈಗಾಗಲೇ ಕಾಂಗ್ರೆಸ್ ಪಕ್ಷ ವಿಜಯಪುರ ಜಿಲ್ಲೆಯಲ್ಲಿ 8 ವಿಧಾನಸಭೆಗಳಲ್ಲಿ 6 ವಿಧಾನಸಭೆಗಳಲ್ಲಿ ನಾವು ಗೆದ್ದಿದ್ದೇವೆ. ಅದೇ ರೀತಿ ಮುಂಬರುವ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿಯಲ್ಲಿಯೂ ಸಹ ನಾವು 175ರಿಂದ 80%, ಇವತ್ತು ನಮಗೆಲ್ಲ ಗೊತ್ತಿದೆ 8ರಲ್ಲಿ 6 ಅಂದರೆ 75% ನಮ್ಮ ಶಾಸಕರಿದ್ದಾನೆ. ಅದೇ ರೀತಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತಿ ಅದು ಪಕ್ಷಾತೀತವಾಗಿ ಪಕ್ಷದ ಚಿಹ್ನೆ ಇಲ್ಲದೆ ಚುನಾವಣೆ ನಡೆದರೂ ಸಹ ನಮ್ಮ ಪಕ್ಷದ ಬೆಂಬಲಿತ ಸದಸ್ಯರು ಪ್ರತಿಶತ 75-80% ವಿನ್ ಆಗಿ ಬರಬೇಕಂದ್ರೆ ನಾವು ಪಕ್ಷ ಯಾವ ರೀತಿ ಪ್ರಚಾರವನ್ನು ಮಾಡಬೇಕು, ಕಾರ್ಯಕರ್ತರಿಗೆ ನಾವು ಯಾವ ವಿಷಯಗಳನ್ನು ಮನದಟ್ಟು ಮಾಡಬೇಕು ಅನ್ನೋ ಉದ್ದೇಶನೇ ಈ ಕಾರ್ಯಾಗಾರದ ಮೂಲ ಉದ್ದೇಶ. ಅದರಲ್ಲಿ ನೀವೆಲ್ಲ ಪಾಲ್ಗೊಳ್ಬೇಕು ಅಂತೇಳಿ ಪ್ರತಿ ಶಾಸಕರ ಮತಕ್ಷೇತ್ರದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಇಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಕರೆಯನ್ನು ಕೊಡ್ತಾ ಇದ್ದೀವಿ. ಈ ಒಂದು ಕರೆ ಇವತ್ತು ಸಿಂಧಿಯ ಜನಪ್ರಿಯ ಶಾಸಕರಾದಂಥ ಮನಗುಳಿ ಸಾಹೇಬರು ಇದರಲ್ಲಿ ಪಾಲ್ಗೊಳ್ಬೇಕಾಗಿತ್ತು. ಅವ್ರು ನಿನ್ನೆ ಅನಿವಾರ್ಯ ಕಾರಣದಿಂದ ಹೊರಟು ಬರ್ತಿದ್ರಿ ಅಧ್ಯಕ್ಷರಾಗಿದ್ದು, ಇವತ್ತು ಅವಾಗಿ ನನಗೆ ಫೋನ್ ಹಚ್ಚಿ ನನಗೆ ಬರೋಕ್ಕಾಗ್ತಾ ಇಲ್ಲ, ನಾಳೆ ಬರ್ತಾ ಇದ್ದೀವಿ, ತಾವು ಅದನ್ನು ಓದಿ ಪ್ರೆಸ್ ಮೀಟ್ ಮಾಡ್ಕೊಂಡು ಹೋಗ್ರಿ, ಆ ಕಾರ್ಯಕ್ರಮಕ್ಕೆ ನಾವು ಎಷ್ಟು ಜನ ಕರ್ಕೊಂಡ್ಬಂದು ಪಾಲ್ಗೊಳ್ತೀವಿ ಅಂತಕ್ಕಂಥ ಮಾತನ್ನು ಈಗಾಗಲೇ ನಮ್ಮ ಮಾನ್ಯ ರಾಜ್ಯ ಮುಖಂಡರಿಗೂ ಮತ್ತು ನಮಗೂ ಫೋನಲ್ಲಿ ಮಾತನಾಡಿದ್ದಾರೆ. ಅದಕ್ಕಾಗಿ ಇಲ್ಲಿರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ಸಿನ ನಮ್ಮ ಅಧ್ಯಕ್ಷರುಗಳು ಸಿಂಧಿ ಬ್ಲಾಕ್ ಆಗಿರ್ಬೋದು, ಆಲ್ಮೇಲ್ ಬ್ಲಾಕ್ ಆಗಿರ್ಬೋದು, ಇವೆರಡೂ ಸಿಂಧಿ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಇರುವುದರಿಂದ 2 ಬ್ಲಾಕ್ ಕಾಂಗ್ರೆಸ್ಸರು ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಕರ್ಕೊಂಡು ಬರ್ತಾರೆ. ಮಾಧ್ಯಮ ಮಿತ್ರರಲ್ಲಿ ಇಷ್ಟೇ ವಿನಂತಿ, ಈ ಒಂದು ಕಾರ್ಯಕ್ರಮ ಕುರಿತು ತಾವು ತಮ್ಮ ಜನಪ್ರಿಯ ವಾಹಿನಿಗಳ ಮುಖಾಂತರ, ಪತ್ರಿಕೆಗಳ ಮುಖಾಂತರ ಈ ವಿಷಯವನ್ನು ಪ್ರಕಟಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳಿಕೊಂಡು ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಸುಸ್ವಾಗತವನ್ನು ಬಯಸಿ ಇಂದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವ ನಮ್ಮೆಲ್ಲರ ಆತ್ಮೀಯರು, ಕ್ರಿಯಾಶೀಲ ವಿಜಾಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಲೋಣಿಯರವರೇ, ವಿಜಾಪುರ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಸರ್ಫರಾಜ್ ಮಿದ್ದೆಯವರೇ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ರಾಜ್ಯ ಸಂಯೋಜಕರಾದ ಮಾನ್ಯ ಶ್ರೀ ಮಹಾಬಲೇಶ್ ಅವರೇ, ಹಾಗೂ ನಮ್ಮೊಂದಿಗೆ ಆಗಮಿಸಿದಂಥ ಬಿಜಾಪುರ ಮಾಜಿ ಸೈನಿಕ ವಿಭಾಗದ ಜಿಲ್ಲಾ ಅಧ್ಯಕ್ಷರಾದ ವಿದ್ಯಾಧರ ಪಾಟೀಲ್ ಅವರೇ, ಇನ್ನೊಬ್ಬ ಗದಗ ಜಿಲ್ಲಾ ಮಾಜಿ ಸೈನಿಕರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಶಿವಯೋಗಿ ಬೆಂಡಿಗೇರಿ ಅವರೇ, ಮುಲ್ಲಾ ಅವರೇ, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮುಲ್ಲಾ ಅವರೇ, ಇನ್ನುಳಿದ ಇಲ್ಲಿಯ ವಿಶೇಷವಾಗಿ ಸಿಂದಗಿ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಪೂಜಾರಿ ಸರ್ ಅವರೇ, ಈಗಾಗಲೇ ತಮಗೆ ತಿಳಿಸುವುದೇನೆಂದರೆ 2023ರಲ್ಲಿ ಕಾಂಗ್ರೆಸ್ ಪಕ್ಷ ಆರಿಸಿ ಬಂದ ಮೇಲೆ ತಂದಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿಗೆ ಜನಕ್ಕೆ ತಲುಪಬೇಕು. ಆ ದಿಶೆಯಲ್ಲಿ ನಮ್ಮ ಕ್ಯಾಂಪೇನ್ ಕಮಿಟಿಯ ಜಿಲ್ಲಾ ಪದಾಧಿಕಾರಿಗಳು, ಬ್ಲಾಕ್ ಕಾಂಗ್ರೆಸ್ ಕಮಿಟಿಯ ಪದಾಧಿಕಾರಿಗಳು, ಬೂತ್ ಮಟ್ಟದ ಪದಾಧಿಕಾರಿಗಳಿಗೆ ತರಬೇತಿ ಕಾರ್ಯಾಗಾರವನ್ನು ಮಾರ್ಚ್ 8ರಂದು ವಿಜಾಪುರ ಜಿಲ್ಲಾ ಕೇಂದ್ರ ಸ್ಥಳವಾದ ವಿಜಾಪುರದಲ್ಲಿ ನಡೆಸ್ತಾ ಇದ್ದೀವಿ. ಅದರಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಅವರು, ಇನ್ನೊಬ್ಬ ಸಚಿವರಾದ ಹಾವೇರಿ ಉಸ್ತುವಾರಿಗಳಾದ ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಅವರು,
ಉಳಿದ ಎಲ್ಲ ಶಾಸಕರ ನೇತೃತ್ವದಲ್ಲಿ ತರಬೇತಿ ಶಿಬಿರ ಕಾರ್ಯಕ್ರಮ ಏರ್ಪಡುತ್ತದೆ. ರಾಹುಲ್ ಗಾಂಧೀಜಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಅವರ ಆದೇಶದ ಮೇರೆಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪ್ರಚಾರ ಸಮಿತಿಯ ರಾಜ್ಯಾಧ್ಯಕ್ಷರಾದ ಮಾಜಿ ಸಚಿವರಾದ ವಿನಯ್ ಕುಮಾರ್ ಸೊರಕೆ ಅವರು ಕೂಡ ಅವತ್ತಿನ ತರಬೇತಿ ಶಿಬಿರದಲ್ಲಿ ಉಪಸ್ಥಿತರಿರ್ತಾರೆ. ಹೆಚ್ಚು ನಾನು ಈಗ ತರಬೇತಿ ಶಿಬಿರದ ಬಗ್ಗೆ ಹೆಚ್ಚಿಗೆ ಮಾತನಾಡೋದಕ್ಕಿಂತ ನಮ್ಮ ಪದಾಧಿಕಾರಿಗಳು ನಮ್ಮ ಏನು ಯೋಜನೆಗಳನ್ನು ಕೊಟ್ಟಿದ್ದೀವಿ ಅವು ಹೆಚ್ಚು ತಲುಪುವ ದಿಶೆಯಲ್ಲಿ ಅವರಿಗೆ ಪರಿಣಿತರು ಬಂದು ತರಬೇತಿ ಕೊಡ್ತಾರೆ ಅಂತ ನಾನು ಹೇಳ್ತೀನಿ. ಈಗಾಗಲೇ ಟ್ರಂಪ್ ಅವ್ರದ್ದು ಮೋದಿಯವರ ಒಪ್ಪಂದ, ಒಂದು ಯಾವುದೇ ಒಪ್ಪಂದ ಆಗಬೇಕಾದ್ರೆ ಅದು ಕಮಿಟಿ ಮಾಡ್ತಾರೆ, ಅದರಲ್ಲಿ ಸುದೀರ್ಘವಾದ ಚರ್ಚೆಗಳು ನಡೀತವೆ. ಸಭೆ ಮೇಲಿನ ಮೇಲೆ ನಡೆದು ಪರ ವಿರೋಧ, ಅದರಿಂದ ನಮ್ಮ ಜನಕ್ಕೆ ಆಗುವ ಅನುಕೂಲತೆಗಳು, ಅದರಿಂದ ಆಗುವ ಅನಾನುಕೂಲತೆಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆದು ಈ ರಾಷ್ಟ್ರದ ಕೇಂದ್ರ ಬಂದು ಏನು ಶಕ್ತಿ ಕೇಂದ್ರ ದೆಹಲಿಯ ಪಾರ್ಲಿಮೆಂಟ್ನಲ್ಲಿ ಡಿಸ್ಕಷನ್ ನಡೀತವೆ. ಆದರೆ ಇವು ಯಾವ ಚರ್ಚೆ ನಡೀಲಾರ್ದ ಟ್ರಂಪ್ ಅವರು, ಅಮೇರಿಕದ ಅಧ್ಯಕ್ಷ ಟ್ರಂಪ್ ಹಾಗೂ ಈ ದೇಶದ ಪ್ರಧಾನಮಂತ್ರಿ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು, ನಾವು ವಿಶ್ವ ನಾಯಕ ಅಂತ ಹೇಳ್ತಾರೆ, ಅವರು ಒಪ್ಪಂದ ಮಾಡಿದ್ರು. ಆದರೆ ಆ ಒಪ್ಪಂದದಿಂದ ನಮ್ಮ ರೈತರಿಗೆ ಭಾಳ ಹಾನಿ ಆಗ್ತದೆ. ಒಂದೇ ಒಂದು ಉದಾಹರಣೆ ಹೇಳ್ಬೇಕಾದ್ರೆ, ನಾವು 140 ಕೋಟಿ ಜನಸಂಖ್ಯೆ ಇರುವ ಈಗ ದೇಶದಲ್ಲಿ ಅಮೇರಿಕ ದೇಶದಿಂದ ನಾವು ಗೋಧಿ ಇಂಪೋರ್ಟ್ ಮಾಡಿಕೊಂಡಿದ್ದಾದ್ರೆ ನಮ್ಮ ರೈತ ಆ ಬರುವ ಏನು ನಾವು ಆಮದು ಮಾಡ್ತೀವಿ ಆ ಗೋಧಿಗೆ ಶುಲ್ಕ ರಹಿತವಾಗಿರ್ತದೆ. ನಮ್ಮಲ್ಲಿಂದ ನಾವೇನಾರ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಅದು ಶುಲ್ಕ ಹಾಕ್ತಾರೆ. ಒಂದು ಉದಾಹರಣೆ ಹೇಳ್ಬಿಟ್ಟು, ನಮ್ಮಲ್ಲಿ ಬೆಳೆದ ರೈತರ ಗೋಧಿ ಬೆಲೆ ಅಜ್ಮಾಸ್ ಒಂದು 20,000 ಇದ್ದರೆ ಅಮೇರಿಕದಿಂದ ಬರುವಂಥ ಗೋಧಿ ಬೆಲೆ 15,000. ಆದ್ದರಿಂದ ನಮ್ಮಲ್ಲಿ ಬೆಳೆದಂಥ ರೈತರ ಗೋಧಿ ಮಾರಾಟ ಭಾಳ ಕಷ್ಟಕರ ಆಗ್ತದೆ. ಹೀಗೆ ಹಲವಾರು ರೈತರು ಬೆಳೆದ ಬೆಳೆ ತೊಂದರೆದಾಯಕವು. ನಿರುದ್ಯೋಗಿ ಸಮಸ್ಯೆ ಕೂಡ ಹೆಚ್ಚಾಗ್ತದೆ. ಹಾಗೆ ಎಲ್ಲ ಕ್ಷೇತ್ರದಲ್ಲಿ ನಾವು ಹಿನ್ನಡೆ ಹೊಡ್ತೀವಿ. ಯಾವುದೇ ಒಪ್ಪಂದ ಆಗಬೇಕಾದ್ರೆ ಅದು ಪಾರ್ಲಿಮೆಂಟ್ನಲ್ಲಿ ಡಿಬೇಟ್ ಆಗುತ್ತೆ. ಡಿಬೇಟ್ ಆಗಿ ಅದು ಅಂಗೀಕಾರ ಆಗುತ್ತೆ. ಅದು ಯಾವುದನ್ನು ಸಂವಿಧಾನಾತ್ಮಕವಾಗಿ ಯಾವ ಪ್ರಕ್ರಿಯೆಗಳು ನಡೆದಿಲ್ಲ. ಮತದಾನದ ಪರಿಷ್ಕರಣೆ ಕೂಡ ಹಂಗೆ ಆಗ್ತಾಯಿದೆ. ಹಾಗೆಯೇ ನಾವು ಸಂವಿಧಾನದ ಮೂಲಕ ಈ ದೇಶವನ್ನು ನಡೆಸ್ತೀವಿ. ಡಾಕ್ಟರ್ ಅಂಬೇಡ್ಕರ್ ಅವರು ಭಾಳ ಅತ್ಯುನ್ನತವಾದ ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟಿದ್ದಾರೆ. ಈಗ RSSನವರು ಯಾವುದೂ ರಿಜಿಸ್ಟ್ರೇಷನ್ ಮಾಡಿಕೊಂಡಿಲ್ಲ. ಸಾವಿರಾರು ಕೋಟಿ ಧನವನ್ನು ಅವರು ದಾನದ ರೂಪದಲ್ಲಿ ತಗೋತಾರೆ. ಅದನ್ನು ಲೆಕ್ಕ ಕೊಡ್ತಾ ಇಲ್ಲ. ಪ್ರೈಮ್ ಮಿನಿಸ್ಟರ್ ಕೇರ್ ಇದಂತೆ ಮಾಡಿ ಅಲ್ಲಿ ಸಾವಿರಾರು ಕೋಟಿ ದುಡ್ಡು ಬಂತು ಕೋವಿಡ್ ಕೇರ್ ಟೈಮ್ಗೆ. ಅದರ ಲೆಕ್ಕವನ್ನು ಕೂಡ ಇವತ್ತಿಗೂ ಯಾರಿಗೂ ಕೊಡ್ತಾ ಇಲ್ಲ. ಪಾರ್ಲಿಮೆಂಟ್ನಲ್ಲಿ ಕೂಡ ಲೆಕ್ಕವನ್ನು ಕೇಳಬಾರ್ದು ಅಂತೇಳಿ ನಿರ್ಬಂಧಿಸಿದ್ದಾರೆ. ಇಂಥ 10 ಹಲವು ವಿಷಯ ನಾವೇನು ಗ್ಯಾರಂಟಿಗಳನ್ನು ಕೊಟ್ಟು ಅನುಷ್ಠಾನಕ್ಕೆ ತಂದಿದ್ದೀವಿ. ಆ ವಿಷಯ ಕೂಡ ನಮ್ಮ ಕಾರ್ಯಕರ್ತರಿಗೆ ತರಬೇತಿ ಆಗಬೇಕು. ಆ ದಿಶೆಯಲ್ಲಿ ಮುಂಬರುವ ಮಾರ್ಚ್ ತಿಂಗಳ 8ನೇ ತಾರೀಕು ರವಿವಾರದಂದು ವಿಜಯಪುರದಲ್ಲಿ ನಾವು ಏರ್ಪಡಿಸ್ತಾ ಇದ್ದೀವಿ.